ಹ್ಞೂ ಇಲ್ಲೇ ವಿದ್ಯಾರ್ಥಿಗಳೇ ಲಕ್ಷ ಕೊಟ್ಟು ನೋಡ್ರಲೆ ಇಂಥವು ಗಣಿತಗಳನ್ನು ನಿಮಗೆ ಕೇಳ್ತಿರ್ತಾರೆ. ಹೆಂಗೆ ಕೇಳ್ತಿರ್ತಾರೆ? ಈ ಕೆಳಗಿನ ದಶಮಾಂಶ ಜೋಡಿಗಳಲ್ಲಿ ಯಾವ ದಶಮಾಂಶ ಜೋಡಿ ಚಿಕ್ಕದು ಅಂದರೆ ಇದು ಜೋಡಿ ಹಿಂಗೆ ಎರಡರೊಳಗೆ ಯಾವುದು ಚಿಕ್ಕದು. ಈಗೆಲ್ಲ ಚಿಕ್ಕದೇ ಕಂಡುಹಿಡಿಬೇಕು ನೀವು, ದೊಡ್ಡದು ಕಂಡುಹಿಡಿಯೋದು. ಯಾಕಂದ್ರೆ ಏನದ, ವಿಚ್ ಡೆಸಿಮಲ್ ಇನ್ ಈಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಡೆಸಿಮಲ್ಸ್ ಇನ್ ಸ್ಮಾಲರ್. ಸ್ಮಾಲರ್ ಅಂದ್ರೆ ಚಿಕ್ಕದನ್ನೇ ಗೊತ್ತಾ ಹಿಡಿಬೇಕು. ಚಿಕ್ಕದ ಯಾಕಡೆ ಇರ್ತದೆ ಆ ಕಡೆ ಚಿನ್ನ ಹಾಕಬೇಕು. ಇದು ಏನು ಕ್ವಶನ್ ಬರ್ದಿರ್ತಾನೆ ಹಾಗೆ ಆನ್ಸರ್ ಕಂಡು ಹಿಡಿಬೇಕು. ಈಗ ನಾ ಮೊದಲಿನ ಬೋರ್ಡ್ದಾಗ ದೊಡ್ಡದು ಯಾವುದು ಅಂತ ಕಂಡು ಹಿಡೀರಿ ಅಂತ ಹೇಳಿದ್ದೆ. ಈಗ ಚಿಕ್ಕದಂದ್ರೆ ದ ವಿಚ್ ಡೆಸಿಮಲ್ಸ್ ಇನ್ ಈಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಡೆಸಿಮಲ್ಸ್ ಇನ್ ಸ್ಮಾಲರ್ ಅಂದ್ರೆ ನೀವು ಈ ಜೋಡಿಗಳಲ್ಲಿ ಚಿಕ್ಕ ದಶಮಾಂಶವನ್ನು ಕಂಡು ಹಿಡಿಯಿರಿ. ನೋಡ್ರಿ, ಈಗ ನಾವು ಯಾವುದೇ ಒಂದು ದಶಮಾಂಶವನ್ನು ಕಂಡು ಹಿಡಿಬೇಕಾದ್ರೆ ಮೊದಲ ದಶಮಾಂಶದ ಪೂರ್ಣ ಸಂಖ್ಯೆಗೆ ಚೆಕ್ ಮಾಡ್ಕೋಬೇಕು, ಆಮೇಲೆ ದಶಮಾಂಶ ಸ್ಥಾನದಾಗ ಹೋಗಿ ಚೆಕ್ ಮಾಡ್ಕೋಬೇಕು, ಅಂದ್ರೆ ಬರ್ತಾವೆ. ಈಗ ನೀವು ಹಾಕೋದಾತಂದ್ರೆ ನೋಡ್ರಿ, ವಿಡಿಯೋ ಆನ್ ಮಾಡ್ರಿ, ನಾ ತಿಳಿಸ್ತಾನೆ ನೋಡ್ರಿ. ಈಗ ನಮಗೇನ ಎಲ್ಲರ ಬೋರ್ಡ್ ಕಡೆ ನೋಡ್ರಿ, ಭಾಳ ಅಂದ್ರೆ ಭಾಳ ಚಂದ ತಿಳಿಸಿ ಹೇಳ್ತದೆ. ದಶಮಾಂಶದಾಗ ಏರಿಕೆ ಕ್ರಮ ಬರ್ತಾವ ಮುಂದೆ, ಆಮೇಲೆ ಇಳಿಕೆ ಕ್ರಮ ಬರ್ತಾವ. ದೊಡ್ಡ ಸಂಖ್ಯೆಗಳು ಕೊಟ್ಟು ಏರಿಕೆ ಕ್ರಮ ಇಳಿಕೆ ಕ್ರಮ ಮಾಮೂಲಿಯಾಗಿ ನೀವು ಮಾಡ್ತಿರ್ತೀರಿ ಅಂದ್ರೆ ಒಂದು ಬೋರ್ಡ್ ಹಾಕಿರ್ತಾನೆ. ಈಗ ನೋಡ್ರಿ, ಈಗ ಲಕ್ಷ ಕೊಟ್ಟು ನೋಡ್ರಿ, ವಿಚ್ ಡೆಸಿಮಲ್ಸ್ ಇನ್ ಈಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ದ ಡೆಸಿಮಲ್ಸ್ ಇನ್ ಸ್ಮಾಲರ್. ಸ್ಮಾಲರ್ ಅಂದ್ರೆ ಇಲ್ಲಿ ಬಿಂದು ಇಚ್ಚಿಕ ಏನದ 2 ಅದ, ಬಿಂದು ಇಚ್ಚಿಕ್ 1 ಅದ, ಅಂದ್ರೆ ಈಗ ಇದೇ ಸಣ್ಣದ. ಅವಾಗ ಏನು ಮಾಡ್ಬೇಕು ನೀವು, ಈ ಕಡೆ ಚಿಹ್ನನ್ನ ಹಾಕಬೇಕು. ಇದು ಉತ್ತರ ತೆಗೀರಿ. ಯಾವ ಸಣ್ಣದು? 1.3 ಸಣ್ಣದು ಉತ್ತರ. ಈಗ ನೀವು ಚಿಹ್ನೆ ಹಾಕೋದು ಬಂತು ಅಂದ್ರೆ ಹಿಂಗೆ ಹಾಕಿರ್ಬೇಕು ನೀವು. ನೋಡಿ, ಇದು ದೊಡ್ಡದ. ಈ ಕಡೆ ಸರ್ ನೀವು ಹೊಳಿಸ್ಬಿಟ್ರಿ ಅಂದ್ರೆ ಇದನ್ನು ದೊಡ್ಡದಂತ ತೋರಿಸ್ತೀವಿ, ಇದು ದೊಡ್ಡದ ಇದು ಸಣ್ಣದಂತ ತೋರಿಸ್ತೀಗ. ಅದರ ಚಿಕ್ಕದನ್ನು ತೆಗೆದ್ಬಿಟ್ರಿ, ಚಿನ್ನ ಹಾಕಾಗಿ ಹಿಂಗೆ ಹಾಕ್ರಿ. ಯಾಕಂದ್ರೆ ದೊಡ್ಡದು ಆ ಕಡೆ ಇರ್ತದೆ, ಆ ಕಡೆ ಹೊಳಬೇಕು. ನೋಡ್ರಿ, ಇಲ್ಲಿ 12 ಅದ, ಬಿಂದುದ ಇಚ್ಚಿಕ್ 12 ಅದ, ಬಿಂದುದ ಇಚ್ಚಿಕ್ 5 ಅದ. ಯಾವುದು ಸಣ್ಣದಾತು? ಇದು ಸಣ್ಣದಾತು. ಈಗ 5.78 ಚಿಕ್ಕದು. ಸ್ಮಾಲರ್ ಯಾವುದು ಅಂತ ಕೇಳಿ ಚಿನ್ನ ಕೇಳಿದಕ್ಕೆ ಒಂದು ಉದಾಹರಣೆ ಕೊಟ್ಟನು ಸಾಕು. ಇಲ್ಲಿ 6 ಅದ, ಇಲ್ಲಿ 6 ಅದ. ಈಗ ಯಾವುದು ದೊಡ್ಡದು ಯಾವುದು ಚಿಕ್ಕದು ಕಂಡು ಹಿಡಿಲಿಕ್ಕೆ ಆಗೋದಲ್ಲ. ಆಮೇಲೆ 1 ದಶಾಂಶ ಸ್ಥಾನಕ್ಕೆ 10ರ ಸ್ಥಾನಕ್ಕೆ ಹೋಗ್ಬೇಕು. ಅಂದ್ರೆ 10ರ ಸ್ಥಾನಕ್ಕೆ ಹೆಂಗೆ ಹೋಗ್ಬೇಕಂದ್ರೆ ಇಲ್ಲಿ 1 ಅದ, ಇಲ್ಲಿ 6 ಅದ. ಈಗ ಯಾವುದು ದೊಡ್ಡದಾತು? ಈ ಅಂಕೆ ದೊಡ್ಡದಾತು. 6 ಸೇಮ್ ಅದ, ಇಲ್ಲೂ 6 ಸೇಮ್ ಅದ. ದೊಡ್ಡದು ಕಂಡು ಹಿಡಿಲಿಕ್ಕೆ ಆಗೋದಿಲ್ಲ. ಬಿಂದು ಅದ, ಇಲ್ಲಿ ಬಿಂದು ಅದ. ಇಲ್ಲಿ ಮುಂದಿನ ಸ್ಥಾನದಾಗ 1 ಅದ, ಇಲ್ಲಿ ಮುಂದಿನ ಸ್ಥಾನದಾಗ 6 ಅದ. ಅಂದ್ರೆ ಈಗ ನಮ್ಗೆ ಉತ್ತರ ಯಾವ್ದು ಬಂತು? ಚಿಕ್ಕದು 6.12. ಹಿಂಗೆ ನಾವು ತಲೆಯಲ್ಲೇನೆ ಕೆಲಸ ಮಾಡ್ಕೋಬೇಕು. ಸ್ಥಾನ ಬೆಲೆ ಹಾಕೋದು, ದಶಮಾಂಶ ತಗೋದು ಏನು ಮಾಡ್ಲಿಕ್ಕೆ ಹೋಗ್ಬಾರ್ದು. ಅಂತ ಪರಿಸ್ಥಿತಿ ಬಂದಾಗ ನಿಮಗೆ ನಾ ಹೇಳ್ತಾನೆ, ತಿಳಿತಲ್ಲ? ಹಾಂ, ಇಲ್ಲಿ ನೋಡಿ 14 ಅದ, ಇಲ್ಲೂ 14 ಅದ. ಇಲ್ಲಿ ಬಿಂದು 0 ಅದ, ಇಲ್ಲಿ ಬಿಂದು 5 ಅದ. ಯಾವುದು ಚಿಕ್ಕದಾತು? ಈಗ ಯಾವುದು ದೊಡ್ಡದಾತು ಯಾವುದು ಚಿಕ್ಕದಾತು? 14 ಇದರ ಕಂಡು ಹಿಡಿಲಿಕ್ಕೆ ಆಗೋದಿಲ್ಲ. ಬಿಂದುದ ಮುಂದೆ ಇಲ್ಲಿ 0 ಅದ, ಬಿಂದುದ ಮುಂದೆ 5 ಅದ, ಇದು ಚಿಕ್ಕದಾತು. 14.05. ದಶಮಾಂಶ ತೆಗೆದು ನೋಡ್ರಿ, 1405 ಆಗ್ತದೆ, 1450 ಆಗ್ತದೆ. ಇಷ್ಟೇ ನೀವು ವಿಚಾರ ಮಾಡಬೇಕಾದದ್ದು. ಆಮೇಲೆ ಇಲ್ಲಿ ಸ್ಥಾನ ಬೆಲೆ ಹಾಕೋಬೇಕು. ಇದು ದಶಮಾಂಶದ 4 ಅದ, ಇದು ಪೂರ್ಣ ಸಂಖ್ಯೆದ 4 ಅದ, ಇಲ್ಲೂ 4 ಅದ. ದಶಮಾಂಶದಾಗ 1 ಅದ, ಇಲ್ಲಿ 4 ಅದ. ಯಾವುದು ಚಿಕ್ಕದಾತು? ಇಷ್ಟೇ ತಿಳ್ಕೊಳ್ಳೋದು ನೀವು. 4.169 ಚಿಕ್ಕದಾಗಿದೆ. ಇದು ದೊಡ್ಡದ. ದಶಮಾಂಶ ತೆಗೆದ್ರೆ ಏನಾಗ್ತದೆ? ಇದು 4169 ಆಗ್ತದೆ. ಇದು ದಶಮಾಂಶ ತೆಗೆದ್ರೆ 4469 ಆಗ್ತದೆ. ಟೈಮ್ ಹಾಳು ಮಾಡಬಾರ್ದು, ಪಟ್ನ ತಿಳ್ಕೋಬೇಕು. 2.0 ಅದ, 0.45. ಇಲ್ಲಿ 45 ಅದ ಅಂತ ತಿಳ್ಕೊಂಡು ದೊಡ್ಡದದ ಅಂತ ತಿಳ್ಕೊಬಾರ್ದು. ಇಲ್ಲಿ ಸ್ಥಾನ ಬೆಲೆ ಹಾಕೋಬೇಕು ನೀವು. ಈಗ ನಾವು ಇಲ್ಲಿ ದಶಮಾಂಶದಿಂದ 1 ಅದ, ಇಲ್ಲಿ ದಶಮಾಂಶದಿಂದ 2 ಅವ. ಇಲ್ಲಿ ನೋಡ್ಲಿಕ್ಕೆ ಗೊತ್ತಾರೆ 20 ಸಣ್ಣದದ, 45 ದೊಡ್ಡದದ ಅಂತ ತಿಳ್ಕೊಂಡು 20 ಸಣ್ಣದದ ಅಂತ ಇದಕ್ಕೆ ನೀವು ಹಾಕಿ ಬಿಟ್ರಿ, ಮುಗೀತು ನಿಮ್ಮ ಕೆಲಸ. ಸ್ಥಾನ ಬೆಲೆ ಹಾಕೋರು ನೀವು ಅಂದರೆ ಗುರ್ತಾಗ್ತದೆ ದೊಡ್ಡದು ಸಣ್ಣದು. ಹೆಂಗಂದ್ರೆ ಸ್ಥಾನ ಬೆಲೆ ಹಾಕ್ಕೊಂಡು ದೊಡ್ಡದು ಸಣ್ಣದು ಕನ್ಫ್ಯೂಸ್ ಹಿಡಿತಿತ್ತಂದ್ರೆ ಹೆಂಗೆ ಮಾಡಬೇಕು ಅನ್ನೋದು ನಾ ತಿಳಿಸ್ತು.
ಈಗ ನಾವು ಇಲ್ಲಿ 2 ಸ್ಥಾನ ಅದ, ಇಲ್ಲಿ 1 ಸ್ಥಾನ ಅದ, ಇವೆರಡು ಜೋಡಿ ಅಲ್ಲಿವು ಅನ್ಲೈಕ್ ಡೆಸಿಮಲ್ಸ್ ಅಂತಾರೆ ಇವು. ಲೈಕ್ ಡೆಸಿಮಲ್ಸ್ ಅಂದ್ರೆ 2 ಸ್ಥಾನದಲ್ಲಿ ಈಕ್ವಲ್. ಉದಾಹರಣೆಗೆ ಬಿಂದುದ ಮುಂದೆ 1, 6, 9 ಅದ, ಬಿಂದುದ ಮುಂದೆ 3 ಸ್ಥಾನ ಅದ, ಬಿಂದುದ ಮುಂದೆ 3 ಸ್ಥಾನ ಐತೆ. ಇದಕ್ಕೆ ಲೈಕ್ ಡೆಸಿಮಲ್ಸ್, ಸಜಾತಿ ದಶಮಾಂಶಗಳು, ಲೈಕ್ ಡೆಸಿಮಲ್ಸ್. ಲೈಕ್ ಡೆಸಿಮಲ್ಸ್ ಕೇಳಿದಾಗ ಏನು, ಇದು ಲೈಕ್ ಡೆಸಿಮಲ್ಸ್ ಅಂತ ಹೇಳ್ಬೇಕು. ಇದು ಲೈಕ್ ಡೆಸಿಮಲ್ಸ್ ಅಲ್ಲಿದು, ಇದು ಅನ್ಲೈಕ್ ಡೆಸಿಮಲ್ಸ್. ಅನ್ಲೈಕ್ ಅಂದ್ರೆ ನಾವು ಸ್ಥಾನ ಹಾಕೊಂಡು ಮಾಡ್ತಿದ್ರೆ ಅದಕ್ಕೆ ಅನ್ಲೈಕ್ ಡೆಸಿಮಲ್ಸ್ ಅಂತ. ವಿಜಾತಿ ದಶಮಾಂಶ ಭಿನ್ನ ರಾಶಿ ಜೋಡಿ. ಇದು ದಶಮಾಂಶ, ಇದು ಸಜಾತಿಯೋ ಏನು ವಿಜಾತಿಯೋ ಅಂತ ಕೇಳ್ತಾರೆ. ಇದು ವಿಜಾತಿ ಆಗ್ತದೆ, ಯಾಕಂದ್ರೆ ಸ್ಥಾನ ಬೆಲೆ ಎರಡು ಬೇರೆ ಬೇರೆ ಅವ. ಇವು ಸ್ಥಾನ ಬೆಲೆ ಅಂಕಿ ದೊಡ್ಡದು ಸಣ್ಣದು ಪ್ರಶ್ನೆ ಬರೋದಿಲ್ಲ ಇಲ್ಲಿ. ಸ್ಥಾನ ಬೆಲೆಗಳು ಈಕ್ವಲ್ ಇದ್ದು ಅಂದ್ರೆ ಬಿಂದುದ ಒಂದು 3 ಸ್ಥಾನವ, ಬಿಂದು ಇದು ಸಜಾತಿ ಭಿನ್ನ ರಾಶಿ, ಲೈಕ್ ಡೆಸಿಮಲ್ಸ್ ಅಂತಾರೆ ಇದಕ್ಕೆ. ಇದನ್ನು ಕೇಳ್ತಾರೆ ನಿಮಗೆ, ಅದನ್ನು ನೆನ್ಪಿಟ್ಕೋರಿ. ಈಗ ಇದು ಅನ್ಲೈಕ್ ಡೆಸಿಮಲ್ಸ್ ಇದು, ಯಾಕಂದ್ರೆ ಇದಕ್ಕೆ ಬಿಂದುದ ಮುಂದೆ 1 ಸ್ಥಾನ ಅದ, ಇಲ್ಲಿ ಬಿಂದುದ ಮುಂದೆ 2 ಸ್ಥಾನ. ಇದಕ್ಕೆ ಇದು ವಿಜಾತಿ, ಸಜಾತಿ ವಿಜಾತಿ ಅಂತ ಬರ್ತದೆ. ಇದು ವಿಜಾತಿ ದಶಮಾಂಶ ಜೋಡಿ, ಅದಕ್ಕೆ ಇಂಗ್ಲೀಷ್ನಾಗ ಅನ್ಲೈಕ್ ಡೆಸಿಮಲ್ಸ್ ಅಂತಾರೆ ಅದಕ್ಕೆ. ಆಮೇಲೆ ಇಲ್ಲ 131 0.131 ಅದ, ಇದು ಅನ್ಲೈಕ್ ಡೆಸಿಮಲ್ಲೇ. ಯಾಕಂದ್ರೆ ಇಲ್ಲಿ ಬಿಂದುದ ಮುಂದೆ 2 ಸ್ಥಾನ ಅದ, ಬಿಂದುದ ಮುಂದೆ 3 ಸ್ಥಾನ ಅದ, ಇದು ಅನ್ಲೈಕ್ ಡೆಸಿಮಲ್ಸ್ದಾಗ ಬರ್ತದೆ. ಇಂಥವು ತಿಳ್ಕೊಬೇಕು ನೀವು. ಬರೀ ಒಂದು ಸಣ್ಣದು ಯಾವುದು ದೊಡ್ಡದು ಯಾವುದು ಅಂತಂತ ತಿಳ್ಕೊಳಿಕ್ ಹೋಗ್ಬಾರ್ದು. ಎಲ್ಲ ರೀತಿಯಿಂದ ತಿಳ್ಕೊಬೋದು. ಲೈಕ್ ಡೆಸಿಮಲ್ಸ್, ಅನ್ಲೈಕ್ ಡೆಸಿಮಲ್ಸ್ ಎಲ್ಲ ಕೇಳ್ತಿರ್ತಾನೆ. ಸೈನ್ಸ್ ಸ್ಕೂಲ್ ಡೆಫಿನೆಟ್ ಕೇಳ್ತಾನೆ, ಏನು ಸಮಸ್ಯೆನೇ ಇಲ್ಲ. ನೋಡಿ 2.0 ಇದು ಅನ್ಲೈಕ್ ಡೆಸಿಮಲ್ಸ್. ಈಗ ನಾವು ಲೈಕ್ ಡೆಸಿಮಲ್ಸ್ ಮಾಡ್ಕೋಬೇಕು. ಲೈಕ್ ಡೆಸಿಮಲ್ಸ್ ಮಾಡ್ಕೊಳ್ಳೋದಂದ್ರೆ ಸ್ಥಾನ ಬೆಲೆ ಈಕ್ವಲ್ ಮಾಡ್ಕೊಳ್ಳೋದಕ್ಕೆ ಲೈಕ್ ಡೆಸಿಮಲ್ಸ್ ಅಂತಾರೆ. ಮಾಡ್ರಿ ಅಂತಾರೋ ಲೈಕ್ ಡೆಸಿಮಲ್ಸ್ ಆತ. ನೋಡಿ 2 ಸ್ಥಾನ ಮಾಡ್ಕೊಂಡಿವಿ. ಈಗ ನೋಡಿ ಇದು 0.45 ಅದ, ಈಗ 2 ಸ್ಥಾನ. ಈಗ ದಶಮಾಂಶ ತೆಗೆದು ಬಿಡ್ರಿ, ಇದರ ಬೆಲೆ 200 ಆಯ್ತು, ಇದರ ಬೆಲೆ 45 ಆಯ್ತು. ನೋಡ್ರಿ ಯಾವುದು ಚಿಕ್ಕದಾಯ್ತು, ಈಗ ಇದೇ ಚಿಕ್ಕದಾಯ್ತು, ಇದು 200 ಆಯ್ತು. ಅದಕ್ಕೆ ಇದಕ್ಕೆ ಚಿಕ್ಕದಂತ ಹಾಕ್ರಿ. 0.45ನೇ ಚಿಕ್ಕದು. ಹಿಂಗೆ ತಿಳ್ಕೊಬೇಕು. ಇದು 1.31, 1.131. ಇದು ಇಂಥವುಗಳನ್ನು ಭಾಳ ಹುಷಾರಲ್ಲೇ ಮಾಡಬೇಕು. ಇದು 131, ಇಲ್ಲಿ 131 ಅದ. ನೋಡ್ರಿ ಹೆಂಗೆ ನಿಮ್ಗೆ ಕನ್ಫ್ಯೂಸ್ ಹಿಡಿಸ್ತಾರೆ. ಇದ್ರಾಗ ಯಾವುದು ದೊಡ್ಡದು ಯಾವುದು, ಇಲ್ಲಿ ನಾವು ಕೇಳಿದ ಕ್ವಶನ್ ಏನು, ಯಾವುದು ಚಿಕ್ಕದು ದೊಡ್ಡದು ಹಿಂದಿನ ಬೋರ್ಡದಾಗ ಹೋಯ್ತು. ಈಗ ಚಿಕ್ಕದ ಕಂಡು ಹಿಡಿಬೇಕಾಗ್ಯದ. ಚಿಕ್ಕದ ಕಂಡು ಹಿಡಿಬೇಕಾದ್ರೆ ಸ್ಥಾನ ಬೆಲೆ ಈಕ್ವಲ್ ಮಾಡ್ಕೊರಿ. ನೋಡಿ ಸ್ಥಾನ ಬೆಲೆ ಹೆಂಗೆ ಈಕ್ವಲ್ ಮಾಡ್ಕೊಡೋದು. 1.31 ಇದು 3 ಸ್ಥಾನದ, ಇದನ್ನು 3 ಸ್ಥಾನ. ನೋಡಿ 0.131 ದಶಮಾಂಶ ತೆಗೀರಿ, ಏನಾಗ್ತದೆ ನೋಡ್ರಿ. 1310 ಆಯ್ತು. ಇದನ್ನು ದಶಮಾಂಶ ತೆಗೆದ್ರೆ 1310 ಆಯ್ತು. ಇದನ್ನು ದಶಮಾಂಶ ತೆಗೀರಿ 131 ಆಯ್ತು. ಯಾವುದು ಚಿಕ್ಕದಾತ್ ಹೇಳ್ರಿ, ಇದು ಚಿಕ್ಕದಾಯ್ತು. ಹಿಂಗೆ ತಿಳ್ಕೊಬೇಕು. ನೋಡಿ ಉತ್ತರದಾಗ ಇದು ಚಿಕ್ಕದಾಯ್ತು, ಒರಿಜಿನಲ್ ಇದು ಚಿಕ್ಕದು. ಇಲ್ಲಿ ನೋಡಿ 2.001 1.020. ಈಗ 2 ಅದ, ಇದು ದೊಡ್ಡದಾತೆ. ದಶಮಾಂಶದಾಗ ಅಂಕಿ ಪೂರ್ಣ ಸಂಖ್ಯೆದಾಗ ದೊಡ್ಡದ, ಇದು ಚಿಕ್ಕದಾತ, ನೋ ಡೌಟ್. ತೆಗೆದ್ಬೇಡಿ. ಸ್ಥಾನ ಬೆಲೆ ನೋಡ್ಕೋಬೇಕು. ಬಿಂದುದ ಮುಂದೆ 3 ಸ್ಥಾನವ, ಬಿಂದುದ ಮುಂದೆ 3 ಸ್ಥಾನವ, ಕರೆಕ್ಟ್ ಆಯ್ತು ಸ್ಥಾನ ಬೆಲೆ. ಆದರೆ ಇಲ್ಲಿ ಪೂರ್ಣ ಸಂಖ್ಯೆದಾಗ ಇಲ್ಲಿ 2 ಅದ, ಪೂರ್ಣ ಸಂಖ್ಯೆದಾಗ ಇದು 1 ಅದ. ಇಲ್ಲಿ ಚಿಕ್ಕ ದಶಮಾಂಶ ಯಾವುದಂದ್ರೆ 1020. ಮತ್ತೆ ರಿಪೀಟ್ ಪ್ಲೇ ಮಾಡಿ ನೋಡ್ರಿ. ನೀವು ನಿಮಗೆ ತಿಳಿಲಿಲ್ಲ ಅಂದ್ರೆ ಮತ್ತೆ ರಿಪೀಟ್ ಪ್ಲೇ ಮಾಡಿ ನೋಡ್ರಿ, ಭಾಳ ತಿಳಿತದ ಅಭ್ಯಾಸ. ತಿಳಿತಲ್ಲ? ಎಲ್ಲ ಲೈಕ್ ಡೆಸಿಮಲ್ ಮುಂದೆ ಸ್ಥಾನ ಬೆಲೆ ಈಕ್ವಲ್ ಹಾಕೊಳ್ಳೋದೆಲ್ಲ ತಿಳಿತು ನಿಮಗೆ. ಇನ್ನು ಮುಂದೆ ದಶಮಾಂಶದಾಗ ಏನು ಬರ್ತಾವ ನೋಡ್ರಿ, ಒಂದೊಂದು ಬೋರ್ಡ್ ನೋಡ್ರಿ ಸಾಕು.